ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥ ಶೃಂಗ ಸಭೆ ಬಗ್ಗೆ ಏನೋ ಹೇಳಬೇಕಾದ್ರೆ ಸಮಾಜವನ್ನು ಒಗ್ಗೂಡಿಸ್ಬೇಕಂತ ಹೇಳಿ ಅವರು ಒಂದು ಸಭೆ ಮಾಡಿದರು. ಆದರೆ 16 ವರ್ಷದಿಂದ ಅವರೇ ಕೂಡಿಲ್ಲ. 16 ವರ್ಷದಿಂದ ಏನು ಕೇಳಿದಾಗ ಒಬ್ರಿಗೊಬ್ಬರು ಕೂಡಲಾರದೆ ಅವರು ಒಂದು ದೊಡ್ಡದಾಗಿರ್ತಕ್ಕಂಥ ಶೃಂಗ ಸಭೆ ಮಾಡಿ 500 ಇದು ಪಟ್ಟದೇವರಿಗೆ ಕೂಡಿಸಿ ಒಂದು ಸಮ್ಮೇಳನ ಮಾಡಬೇಕಂದ್ರು. ಇಲ್ಲಿ ಒಂದು ನಾವೆಲ್ಲರೂ ಒಂದು ಅರ್ಥ ಮಾಡ್ಕೊಳ್ಬೇಕು, ಅವರಲ್ಲೇ ಸರಿ ಸಮಾನಿಲ್ಲ. ಅವರು ಮೇಲೆ ದೊಡ್ಡ ವೇದಿಕೆಯಲ್ಲಿ ಕೂಡ್ತಾರೆ, ಬಂದಂಥ ಪಟ್ಟದೇವರು ಕೆಳಗೆ ಕೂಡ್ತಾರೆ ಅಂದಮೇಲೆ ಅದು ಹೇಗೆ ಸಮಾನತೆ ಬರ್ತದೆ ಮತ್ತು ಹೇಗೆ ಒಗ್ಗಟ್ಟಾಗ್ತದೆ ನೀವೇ ಹೇಳಬೇಕು. ಈ ಜಾತಿ ಜನಗಣತಿಯಲ್ಲಿ ಈಗಾಗಲೇ ಯಾಕಂದರೆ 12ನೇ ಶತಮಾನದಿಂದ ಹುಟ್ಟಿರ್ತಕ್ಕಂಥ ಧರ್ಮ ನಮ್ಮದು ಲಿಂಗಾಯತ ಧರ್ಮ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಲಿಂಗಾಯತ ಧರ್ಮ ಇದ್ದಿದ್ದಿಲ್ಲ. 12ನೇ ಶತಮಾನದಲ್ಲಿ ಹುಟ್ಟಿದ ಮೇಲೆ ಲಿಂಗಾಯತ ಧರ್ಮ ಹುಟ್ಟಿದ ಮೇಲೆ ನಾವೆಲ್ಲರೂ ಇವತ್ತು ಯಾವುದೇ ಒಳಪಂಗಡಗಳಾಗಲಿ ಅಥವಾ ಯಾವುದೇ ಮೇಲ್ವರ್ಗ ಕೆಳವರ್ಗ ಆಗಲಿ ಎಲ್ಲರೂ ಹುಟ್ಟಿದ್ದನೇ 12ನೇ ಶತಮಾನದಲ್ಲಿ. ಅದಕ್ಕಾಗಿ ಬಸವಣ್ಣನ ನೇತೃತ್ವದಲ್ಲಿ ಹುಟ್ಟಿರತಕ್ಕಂಥ ಧರ್ಮ ಲಿಂಗಾಯತ ಧರ್ಮದ. ಅದಕ್ಕಾಗಿ ನಾವು ಎಲ್ಲರೂ ಏನು ಮಾಡಬೇಕಂದ್ರೆ ಜಾತಿಯ ಇದರಲ್ಲಿ ಜನಗಣತಿಯಲ್ಲಿ ಏನು ಮಾಡಬೇಕಂದ್ರೆ ನಾವು ಲಿಂಗಾಯತರಂತಲೇ ಬರೆಸಬೇಕು. ಮತ್ತು ಅದ್ರ ಜೊತೆಯಲ್ಲಿ ನೋಡ್ರಿ, ಯಾವಾಗ ಸಮಾಜ ಸಂಘಟನೆ ಮಾಡ್ಬೇಕತ್ತಾರೋ ಎಲ್ಲರೂ ಸರಿಸಮಾನರು, ಎಲ್ಲರೂ ನಾವು ಒಂದಂತ ಹೇಳ್ತಾರೋ, ಯಾವಾಗ ತಮ್ಮ ಇಲ್ಲಿ ಒಂದೊಂದು ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಠಾಧೀಶರದವರು ಪಟ್ಟದೇವರದಾರ ಅವರೇ ಕೆಳಗೆ ಕೂತಾಗ ಅವ್ರ ಮೇಲೋದಾಗ ಅವ್ರ ಮನಸ್ಸಿನಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ತದಿಲ್ಲೋ. ನಾವು ಏನಕ್ಕೆ ಯಾರು ವಿರೋಧಿಗಳನ್ನಲ್ಲ, ಫಸ್ಟ್ವಾಗಿ ಹೇಳ್ಬೇಕಾರೆ ಯಾವ ಮತಗಳ ವಿರೋಧಿನೇ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ 12ನೇ ಶತಮಾನದ ಬಸವಣ್ಣನ ವಿಚಾರಗಳು, ಬಸವಣ್ಣನ ಆಚಾರಗಳು ಮತ್ತು ಬಸವಣ್ಣನ ಸಿದ್ಧಾಂತಗಳು ಏನು ಮಾಡ್ತೀವಿ ಅಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿ ಹಳ್ಳಿಗೆ ಪ್ರಚಾರ ಮಾಡಬೇಕಂತೇಳಿ ನಾವು ಲಿಂಗಾಯತ ಮಠಾಧೀಶರು ಒಕ್ಕೂಟ ಅಂತ ಮಾಡಿಕೊಂಡಿದ್ದೀವಿ. ಈಗಲೇ ಸಾಕಷ್ಟು ನೀವು ಪೇಪರ್ದಲ್ಲಿ ಟಿ ವಿಯಲ್ಲಿ ನೋಡಿರ್ಬೋದು. ಅದು ಇವತ್ತು ಮುಂದಿನ ತಿಂಗಳು ಏನು ಬರ್ತದಲ್ಲ, ನಮ್ಮ ಸೆಪ್ಟೆಂಬರ್ 1ರಿಂದ ಏನಾಗ್ತದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹಾಗೆ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ನಾವು ಲಿಂಗಾಯತರ ಮಠಾಧೀಶರ ಒಕ್ಕೂಟದಿಂದ ಕೂಡಿರ್ತಕ್ಕಂಥ ನಾವು 400 ಜನ ಮಠಾಧೀಶರು ಏನು ಮಾಡ್ತೀವಿ ಏಕಕಾಲದಲ್ಲಿ ಬಸವನ ಬಾಗೇಣಿಂದ ಉದ್ಘಾಟನೆ ಆಗ್ತದೆ. ಉದ್ಘಾಟನೆಗೆ ಅಲ್ಲಿಂದ ನೇರವಾಗಿ ಏನು ಮಾಡ್ತೀವಿ ಅಂದರೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಏನು ಮಾಡ್ತೀವಿ ಅಂದರೆ ನಮ್ಮ ಕಾರ್ಯಕ್ರಮ ಹೋಗ್ತದೆ. ಎಲ್ಲ ಜಿಲ್ಲೆಗಳಿಗೆ ತಿರುಗಾಡಿ ಏನು ಕೊನೆಯದಾಗಿ ಏನು ಅಕ್ಟೋಬರ್ 5ನೇ ತಾರೀಕು ಏನಾಗ್ತದೆ ನಮ್ಮ ಕಾರ್ಯಕ್ರಮ ಬೆಂಗಳೂರಲ್ಲಿ ಏನು ಬೆಂಗಳೂರಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಅಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಗೆ ನಾವು ಸತ್ಕಾರ ಮಾಡ್ತೀವಿ. ಯಾಕೆ ಸತ್ಕಾರ ಮಾಡ್ತೀವಿ ಅಂದರೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ ಸಲುವಾಗಿ ನಮ್ಮ ಎಲ್ಲ ಒಕ್ಕೂಟದವರು ಕೂಡಿಕೊಂಡು ಮತ್ತು ಎಲ್ಲ ಲಿಂಗಾಯತರು ಕೂಡಿಕೊಂಡು ಎಲ್ಲ ಬಸವಾಭಿಮಾನಿಗಳು ಕೂಡಿಕೊಂಡು ಅವರಿಗೆಲ್ಲ ಸತ್ಕಾರ ಸಮಾರಂಭ ನಡೀತದೆ.